ಆನ್ಲೈನ್ ಗೇಮಿಂಗ್ ಆಪ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್, ಈ ಆನ್ಲೈನ್ ಗೇಮಿಂಗ್ ನಿಂದ ಸಾಕಷ್ಟು ಜನ ಕೋಟಿ ಹಣವನ್ನ ಕಳೆದುಕೊಳ್ತಾರೆ. ಅದೇ ರೀತಿ ಈಗ ಗೇಮಿಂಗ್ ಆಪ್ ನಿಂದ 3 ಕೋಟಿ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಪಾಕೆಟ್ 52 ಆಪ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಆನ್ಲೈನ್ ಜೂಜಿನ ಆಪ್ ಆಗಿರುವ ಪಾಕೆಟ್ 52 ಆಪ್ ಇನ್ನು ಈ ಜೂಜಿನಿಂದ ನಿಶಾಂತ್ ಶ್ರೀವತ್ಸ ಎಂಬಾತ ಬರೋಬ್ಬರಿ 3 ಕೋಟಿ ಹಣವನ್ನ ಕಳೆದುಕೊಂಡಿದ್ದಾರೆ. ಸಣ್ಣ ಪುಟ್ಟ ಬೆಟ್ಟಿಂಗ್ ಹಾಕಿದಾಗ ಗೆಲ್ಲೋದಕ್ಕೆ ಅನುವು ಮಾಡಿಕೊಡ್ತಾರೆ. ದೊಡ್ಡ ಮೊತ್ತದ ಬೆಟ್ಟಿಂಗ್ ಹಾಕಿದ ವೇಳೆ ಸೋಲಿಸ್ತಾರೆ. ನಾವು ಆಟವಾಡಿದ ಟೇಬಲ್ನ ಮಾಹಿತಿಯನ್ನ ಕೂಡ ನೀಡೋದಿಲ್ಲ. ಆ್ಯಪ್ನಲ್ಲಿ ಲೋಪಗಳಿದ್ದು ಯಾವುದೇ ರೀತಿಯ ಸೆಕ್ಯೂರಿಟಿ ಕೂಡ ಇರೋದಿಲ್ಲ. ನಮ್ಮ ಹಣವನ್ನ ದುರುಪಯೋಗ ಮಾಡಿಕೊಂಡು ಆ್ಯಪ್ನಿಂದ ವಂಚನೆಯಾಗಿದೆ ಅಂತ ಇಲ್ಲಿ ನಿಶಾಂತ್ ಶ್ರೀವತ್ಸ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಹೀಗಾಗಿ ಈತ ಪಾಕೆಟ್ 52 ವಿರುದ್ಧ ದೂರು ಕೂಡ ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ದಿನೇ ದಿನೇ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳಿಂದ ಕೋಟಿ ಹಣವನ್ನ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಒಂದು ರೀತಿ ಜನಕ್ಕೆ ಬುದ್ಧಿ ಮಾತ್ರ ಬರ್ತಾ ಇಲ್ಲ ಅಂತಲೇ ಹೇಳಬಹುದು. ಸೊ ಹಾಕಿದ ದುಡ್ಡಿಗೆ ಎಕ್ಸ್ಟ್ರಾ ದುಡ್ಡು ಡಬಲ್ ತ್ರಿಬಲ್ ಬರುತ್ತೆ ಅಂತ ನಂಬಿಕೊಂಡು ದುಡ್ಡು ಹಾಕಿ ಕಳೆದುಕೊಳ್ತಾರೆ. ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಬೆಟ್ಟಿಂಗ್ ಹಾಕಿದಾಗ ಗೆಲ್ಲೋದಕ್ಕೆ ಅನುವು ಮಾಡಿಕೊಳ್ತಾರೆ. ಅದಾದ ಮೇಲೆ ಯಾವಾಗ ದೊಡ್ಡ ಮೊತ್ತದ ಬೆಟ್ಟಿಂಗ್ ಹಾಕ್ತಾರೋ ಆ ಸಂದರ್ಭದಲ್ಲಿ ಹಣ ಬರೋದಿಲ್ಲ. ಸೋಲಿಸೋದೇ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಟೆಕ್ನಿಕ್ ಆಗಿದೆ ಅಂತಲೇ ಹೇಳಬಹುದು. ಸೊ ಈಗ ಇಲ್ಲೊಬ್ಬ ನಿಶಾಂತ್ ಶ್ರೀವತ್ಸ ಎಂಬಾತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅದು ಕೂಡ 3 ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ. ಈ ಕುರಿತು ಈಗ ಆನ್ಲೈನ್ ಗೇಮಿಂಗ್ ಆ್ಯಪ್ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದು ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ದಿನೇ ದಿನೇ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ನಿಂದ ಮೋಸ ಹೋದವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು. ಅದೇ ರೀತಿ ಇಲ್ಲೊಬ್ಬ ಬರೋಬ್ಬರಿ 3 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾರೆ. ಹೇಗೆ ಕಳೆದುಕೊಂಡ್ರು? ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಓವರಾಲ್ ಡೀಟೇಲ್ಸ್. ಎಸ್ ಮಧು, ಈಗಾಗಲೇ ಆನ್ಲೈನ್ ವಂಚನೆ ಪ್ರಕರಣಗಳು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸೂಕ್ತವಾದಂತಹ ಮಾಹಿತಿಯನ್ನ ಜನರಿಗೆ ಕೊಡ್ತಾನೆ ಇದ್ದಾರೆ. ಇಷ್ಟಾದ್ರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಇನ್ನು ಎಜುಕೇಟೆಡ್ಗಳೇ ಇದರಲ್ಲಿ ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಆಗಿ ಹಣವನ್ನ ಕಳೆದುಕೊಳ್ತಾ ಇರುವಂತದ್ದು. ಅದರ ಒಂದು ಸಾಲಿಗೆ ಈಗ ಮತ್ತೊಬ್ಬ ಸೇರ್ಪಡೆ ಆಗ್ತಾ ಇರುವಂತದ್ದು ನಿಶಾಂತ್ ಶ್ರೀವತ್ಸ ಅನ್ನೋರು ಈಗ ಒಂದು ಸೆಂಟ್ ಠಾಣೆಯಲ್ಲಿ, ಅಂದ್ರೆ ಸೆಂಟ್ರಲ್ ಸೆಂಟ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಅದರಲ್ಲಿ ಈ ಪಾಕೆಟ್ 52 ಅನ್ನೋ ಒಂದು ಗೇಮಿಂಗ್ ಆಪ್ ಏನಿದೆ, ಆ ಗೇಮಿಂಗ್ ಆಪ್ ಮುಖಾಂತರವಾಗಿ ಇವರು ನಿರಂತರವಾಗಿ ಗೇಮ್ ಅನ್ನ ಆಡ್ತಾ ಇದ್ರು. ಈ ಸಂದರ್ಭದಲ್ಲಿ ಗೇಮ್ ಆಡಿದಂತಹ ಸಂದರ್ಭದಲ್ಲಿ ಹಣವು ಕೂಡ ಪ್ರಾಥಮಿಕ ಹಂತದಲ್ಲಿ ಇವರು ಸ್ವಲ್ಪ ಗೆದ್ದಿದ್ರು. ಅದಾದ ಮೇಲೆ ಹೆಚ್ಚಿನ ಹಣ ಬರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಹಣವನ್ನ ಅದಕ್ಕೆ ಆಡ್ ಆನ್ ಮಾಡ್ತಾನೆ ಇರ್ತಾರೆ. ಆದ್ರೆ ಹೆಚ್ಚು ಹಣ ಹಾಕಿದಂತಹ ಸಂದರ್ಭದಲ್ಲಿ ಇವರು ಸೋಲುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಮತ್ತು ಯಾವ ರೀತಿ ಯಾರ ಜೊತೆ ಆಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಸರಿಯಾದಂತಹ ಕ್ರಮದಲ್ಲಿ ಈ ಗೇಮಿಂಗ್ ಆಪ್ ತೋರಿಸ್ತಾ ಇರಲಿಲ್ಲ. ಹೀಗಾಗಿ ಎಫ್ಐಆರ್ ದಾಖಲಿಸುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ರು. ಆದ್ರೆ ಗೇಮಿಂಗ್ ಆಪ್ನವರು ಕರೆ ಮಾಡೋದಾಗಿರ್ಬೋದು, ಕರೆ ಮಾಡಿ ಕುಸಲಾಯಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಯಾಮಾರಿ ಈ ಶ್ರೀವತ್ಸ ಏನಿದ್ದಾರೆ ಮತ್ತಷ್ಟು ಹಣವನ್ನ ಈ ಒಂದು ಗೇಮಿಂಗ್ ಆಪ್ಗೆ ಹಾಕಿರುವಂತದ್ದು. ಹೀಗಾಗಿ ಈ ಕಡೆ ತಾವು ಕೂಡಿಟ್ಟಂತಹ ಹಣ ಮತ್ತು ದುಡಿದಂತಹ ಹಣವನ್ನ ಕಂಪ್ಲೀಟ್ ಆಗಿ ಇದರಲ್ಲಿ ಕಳ್ಕೊಂಡಿದ್ದಾರೆ. 3 ಕೋಟಿಗೂ ಅಧಿಕ ವಂಚನೆ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ಇದೇ ರೀತಿಯಾಗಿ ಈ ಪಾಕೆಟ್ 52 ಆಪ್ ಏನಿದೆ ಅನೇಕರಿಗೆ ಮೋಸ ಮಾಡಿದ್ದಾರೆ ಇವರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಇವರ ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಈಗ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅನೇಕ ಬಾರಿ ಪೊಲೀಸರು ಬುದ್ಧಿವಾದವನ್ನ ಹೇಳೋದಾಗಿರ್ಬೋದು ಮತ್ತು ಗೇಮಿಂಗ್ ಆಪ್ ಮುಖಾಂತರ ಮತ್ತು ಈ ಬೆಟ್ಟಿಂಗ್ ಆಪ್ ಆನ್ಲೈನ್ ಏನಿದೆ ಅವೆಲ್ಲವನ್ನೂ ಕೂಡ ಯಾರು ಕೂಡ ಬಳಸಬೇಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಆ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯದಂತಹ ಜನ ಯಾಮಾರಿ ಈ ರೀತಿಯಾಗಿ ಕೋಟಿ ಹಣವನ್ನ ಕಳೆದುಕೊಂಡು ಈಗ ಕಂಗಾಲಾಗ್ತಾ ಇರುವಂತದ್ದು. ಪೊಲೀಸರು ಈಗ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮೊದಲು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.